ವಿರಾಟ್ ಬೈ, ನಾನು RCB ಹೊಸ ನಾಯಕ. ನನ್ನ ಮಾತೆ ಸತ್ಯ. ನಾನೇ ಬಾಸ್. ಇನ್ನು RCB ಎಲ್ಲ ಡಿಸಿಷನ್ ನಾನೇ ತೆಗೆದುಕೊಳ್ಳಬಹುದು. ಓಹೋ, ನಮ್ಮ RCB ಹೆಡ್ ಕ್ವಾರ್ಟರ್ಸ್ ನಿಂದ ನೇಮಕಾತಿ ಲೆಟರ್ ಬಂದಂತೆ ಕಾಣುತ್ತಿದೆ. ಮತ್ತ ಸಿಂಹಾಸನ ಏರಕ್ಕಿಂತ ಮೊದಲ ಸಿಂಹ ಬಾಳ ಗರ್ಜನೆ ಮಾಡಾಕತೈತಿ. ಹೌದು ಬಾಯ್, RCB ಹೊಸ ಕ್ಯಾಪ್ಟನ್ ನಾನೇ ಆಗಿದ್ದೀನಿ. ಇನ್ನು RCB ಎಲ್ಲ ಡಿಸಿಷನ್ ನಾನೇ ತಗೋತೀನಿ. ಟಾಸ್ ಗೆದ್ರ ಬೌಲಿಂಗ್ ಬ್ಯಾಟಿಂಗ್ ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಕೊಹ್ಲಿ ಬಾಯ್ ಕೇಹು. ಓ ರಜತ್ ಪತ್ತೇದಾರ, ಹುಷಾರ. ಅಲ್ಲಿ ಟಾಸ್ ಗೆದ್ರು ನಾಯಕ ನೀನ, ಆದ್ರ ಡಿಸಿಷನ್ ನೀ ತಗೊಳಂಗಿಲ್ಲ. ಡಕ್ಔಟ್ನ್ಯಾಗ ಕೂತಿರೋ ನಮ್ಮ ಕೋಚ್ ತಗೋತಾನ. ಕೀಹು. ಏನ್ ವಿರಾಟ್ ಬಾಯ್, ಕ್ಯಾಪ್ಟನ್ ನಾನೇ ಅಂದ್ರೆ ಡಿಸಿಷನ್ ಕೂಡ ನಾನೇ ತಗೋಬೇಕಲ್ವಾ? ನನಗ ಹಕ್ಕಿರುತ್ತಲ್ವಾ? ಓ ಕಾಮಿಡಿ. RCB ನಾಯಕರಿಗೆ ಫ್ರೀಡಮ್ ಅಂದ್ರೆ ಹೋಟೆಲ್ ಮೆನುನಲ್ಲಿ ಏನನ್ನು ಆರ್ಡರ್ ಮಾಡಬೇಕು ಎಂಬುದು ಅಷ್ಟೇ ಇದೆ ಕಂದ. ಆದ್ರೆ ಬಾಯ್, ಈ ಸಲ RCB ಗೆಲ್ಲೋದು ಪಕ್ಕ. ಅಯ್ಯೋ, ಇದನ್ನ ನಾನು 16ನೇ ವರ್ಷದಿಂದ ಕೇಳ್ತಾ ಇದ್ದೀನಿ. ಕ್ಯಾಮ್ರಾ ಆನ್ ಆದಾಗ ಮಾತ್ರ ನಾವು ಈ ಡೈಲಾಗ್ ಹೇಳ್ತೀವಿ. ಆದ್ರೆ ಕೊಹ್ಲಿ ಬಾಯ್, ನಾನು ಈ ಸಲ RCB ಗ್ಯಾರಂಟಿ ಗೆಲ್ಲೋದಕ್ಕೆ 3 ಪ್ಲಾನ್ ತಗೊಂಡ್ಬಂದಿದ್ದೀನಿ. ಏನ್ ಪ್ಲಾನ್ ಹೇಳಪ್ಪ ರಜತ್ ಪತ್ತೇದಾರ? ಕೊಹ್ಲಿ ಬಾಯ್, ಒಂದನೇ ಪ್ಲಾನ್ ಏನಂದ್ರ ಪವರ್ ಪ್ಲೇನ್ಯಾಗ ಎಲ್ಲರೂ ಓಡದ್ ಬಿಟ್ಟು ಬೌಂಡ್ರಿ ಹೊಡಿದ್ ನೋಡ್ಬೇಕ. ಎರಡನೇ ಪ್ಲಾನ್ ಏನಂದ್ರ 20 ಓವರ್ ಬಾಲರ್ಗಳು ಎಡಬಿಡದೆ ಎರ್ರ ಬಿಡಿ ಬೌಲಿಂಗ್ ಹಾಕ್ಬೇಕ. ಮತ್ತ ಮೂರನೇ ಪ್ಲಾನ್ ಏನಂದ್ರ ಮ್ಯಾಚ್ ಸೋತ ಮೇಲೆ ಮುಂದಿನ ಸಲ ಕಪ್ ನಮ್ದ ಅನ್ನೋದು ಬಿಡ್ಬೇಕ. ಬೆಂಕಿದ ನಿನ್ನ ಪ್ಲಾನ್ ಎಲ್ಲ. ಆದ್ರ ಒಂದನೇ ಪ್ಲಾನ್ ಮಾತ್ರ ನನಗ ಇಟ್ಟಂಗ್ ಕಾಣ್ತಿ. ಗೂಟ ಇರ್ಲಿ ನೋಡ್ಕೋತನ ರಜತ್ ಪತ್ತೇದಾರ ನಿನ್ನ ಮುಂದ. ಮತ್ತ ಗೆದ್ರ ನಮಗೇನ? ಓ ಕೊಹ್ಲಿ ಬಾಯ್, ಗೆದ್ದೀವ್ ಅಂದ್ರ ಪರೇಡ್ ಮಾಡು ಪರೇಡ್. RCB ಗೆದ್ದೀವ್ ಅಂದ್ರ ಬೆಂಗಳೂರು ತುಂಬಾ ಫುಲ್ ಪರೇಡ್, ವಿಜಯೋತ್ಸವ ಫುಲ್ ಪಟಾಕಿ ಹಾರಿಸಿ ಧೂಮ್ ಧಾಮ ಪರೇಡ್ ಮಾಡಿಬಿಡ್ನು. ಹಾ ಹಂಗಾದ್ರ ಈ ಸಲ ಕಪ್ ನಮ್ದ. ಅದಕ್ಕೆ ನೀವೇನಂತೀರಪ್ಪ ಕಮೆಂಟ್ ಮಾಡ್ರಿ. ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಯಾರು ಮರಿಬೇಡ್ರಿ.